ಈ ಕಂಬತಳ್ಳಿ ಇದು ಮಿಣಕನೂರಕ್ಕೆ 6ನೇ ಊರು, ಇದು 7ನೇ ಊರು ಇವತ್ತು ಬರ್ತಿರೋದು ದಂಡಿಗಾನಹಳ್ಳಿ. ಕಂಬತಳ್ಳಿಯಲ್ಲಿ ತುಂಬ ಜನ ಪೆನ್ಷನ್ ಪ್ರಾಬ್ಲಮ್ ಇತ್ತು, ಕೆಲವರು ತಂಬ್ ಇಂಪ್ರೆಷನ್ ಬರ್ತಿರಲಿಲ್ಲ, ಅಂಥವ್ರಿಗೆ ಕಾಲಲ್ಲಿ ಇಂಪ್ರೆಷನ್ ತೊಗೋಬೋದು ಅಂತ ಒಂದು ಆಪ್ಷನ್ ಇತ್ತು. ಅವ್ರನ್ನ ಈಗ ಕಳಿಸಿದ್ದೀವಿ. ಮತ್ತು ಆ ಊರಿನ ಭಾಳಷ್ಟು ಸಮಸ್ಯೆಗಳನ್ನ ಪರಿಹರಿಸಿದ್ದೀವಿ. ಈ ಊರಿಗೆ ಬಂದಾಗ ತುಂಬ ಜನ 18 ಜನ ಲಾಸ್ಟಲ್ಲಿ ಪುಟ್ಟಕ್ಕ ಅಂತ ಹೇಳಿದ್ರು, ಅವರು ಸೇರಿ 18 ಜನ ಮನೆ ಇಲ್ಲ ಅಂದರು. ಈಗ 18 ಮನೆ ಈ ಊರಿಗೆ ಅವಶ್ಯಕತೆ ಇದೆ. ಕಳೆದ 7-8 ವರ್ಷದಿಂದ ಸರ್ಕಾರದಲ್ಲಿ ಮನೆಗಳು ಬಂದಿಲ್ಲ. ಈಗ ನಾನು ಇದನ್ನೆಲ್ಲ ಮನವಿ ಇಟ್ಟು ತರ್ತೀನಿ. ಮೊದಲನೇದು. ಎರಡನೇದು, ಅಲ್ಲಿ ಕೆಳಗಡೆ ರಸ್ತೆಗಳು ಅನ್ಸೈಂಟಿಫಿಕ್ಕು, ಡ್ರೈನೇಜೇ ಇಲ್ಲ. CC ರೋಡ್ ಹಾಕ್ಬಿಟ್ಟಿದ್ದಾರೆ, ಡ್ರೈನೇಜ್ ಇಲ್ಲ, ಮನೆಗಳಲ್ಲಿ ನೀರು ಹೋಗುತ್ತೆ ನೋಡಿ. ಅದಕ್ಕೆ ಈಗ ಅದನ್ನೆಲ್ಲ ಸರಿಪಡಿಸಿ ಅದೊಂದು ವಾರದಲ್ಲಿ ಎಷ್ಟಾದರೆ ಅಷ್ಟು ಏನೋ ಒಂದು ಅನುದಾನ ತಂದು ಚರಂಡಿ ಹಾಕೋ ಪ್ರಯತ್ನ ಪಡ್ತೀನಿ. ಮತ್ತು ಜನ ರೇಷನ್ದು ಪೆನ್ಷನ್ದು ಸಮಸ್ಯೆ ಹೇಳ್ತಿದ್ದಾರೆ, ಬಗೆಹರಿಸ್ತೀವಿ. ಈಗ ಮಿಣಕನಗುರ್ಕಿ ಪಂಚಾಯತಿ ಇವತ್ತು ಮುಗಿಯುತ್ತೆ, ಪುರ ಪಂಚಾಯತಿ ಮುಗಿದಿದೆ. ಪ್ರತಿ ಹಳ್ಳಿಗೂ ಹೋಗಿ ಅವ್ರ ಕಷ್ಟನ ಕೇಳಿ, ಅಧಿಕಾರಿಗಳ ಜೊತೆ ಕೇಳಿ, ಮತ್ತು ಒಂದು 2-3 ಸರ್ವೇದು ಹೇಳಿದ್ರು, ಅದು ಪರಿಹರಿಸ್ತೀವಿ. ಜನಕ್ಕೆ ಒಂದು ಅವಕಾಶ ಸಿಕ್ಕಿದೆ ಭಗವಂತನಿಂದ, ಅವ್ರಿಗೆ ಸೇವೆ ಸಲ್ಲಿಸೋ ಪ್ರಯತ್ನ ಪಡ್ತೀನಿ ಸರ್. ಈಗ ದಂಡಿಗಾನಹಳ್ಳಿ ಕೆರೆ ನೀರನ್ನ ಕುಡಿಯೋ ನೀರಿಗಾಗಿ ಎಸ್ ಬ್ರದರ್, ಈಗ ಏನಾಗಿದೆ, ಅಲ್ಲಿ ದಂಡಿಗಾನಹಳ್ಳಿ 16 ಕೋಟಿ ಪ್ರಾಜೆಕ್ಟಲ್ಲಿ ನೀರನ್ನ ಲಿಫ್ಟ್ ಮಾಡಬೇಕು ಅಂತ ಸರ್ಕಾರ ಡಿಸೈಡ್ ಮಾಡಿದೆ, ಹಳೆ ಸರ್ಕಾರ. ಈಗ ಅದನ್ನು ತೆಗಿಯೋಕ್ಕೆ ಹೋದರೆ ನಮ್ಮ ಸ್ಥಳೀಯ ಮುಖಂಡರಿಂದ ಹಿಡಿದು ಜನರಿಂದ ಹಿಡಿದು ವಿರೋಧ ಇದೆ. ಸೊ ನಾನು ಇದನ್ನು ಬೆಳಗಾವಿ ಅಧಿವೇಶನದಲ್ಲಿ ಮಾನ್ಯ ಪ್ರಿಯಾಂಕ ಖರ್ಗೆ ಸಾಹೇಬ್ರ ಗಮನಕ್ಕೆ ತರ್ತೀನಿ. ಸರ್, ಹೀಗಿದೆ, ದಂಡಿಗಾನಹಳ್ಳಿ ಜನತೆ ಅಭಿಪ್ರಾಯ ಇದೆ, ದಯವಿಟ್ಟು ಸಮಸ್ಯೆ ಆಗೋದು ಬೇಡ ಅಂತ ಮನವಿ ತಂದೆ. ಇಲ್ಲಿ ಸ್ಥಳೀಯರು ಯಾವ ಅಭಿಪ್ರಾಯ ಕೊಟ್ಟರೆ ಅದ್ರ ಪ್ರಕಾರನೇ ಹೋಗ್ತೀನಿ ಸರ್. ಅಟ್ ದ ಎಂಡ್ ನಮಗೆ ಜನ ಮುಖ್ಯ. ಸರ್, ಈಗ ನೀವು ಜನಸೇವೆಗೆ ಮೀಸಲಿರುವಂಥ ಆಂಬುಲೆನ್ಸ್ ಬಗ್ಗೆ ಕೋಲಾರದ ಮಾಜಿ ಸಂಸದ ಮುನಿಸ್ವಾಮಿ ಅವರು ವ್ಯಂಗ್ಯ ಆಡಿರುವಂಥದ್ದು. ನಾನೇನು ಇದು ಸಂದರ್ಭ ಅಲ್ಲ, ಯಾವುದಾದ್ರು ಎಲೆಕ್ಷನ್ ಅಖಾಡದಲ್ಲಿ ಕೌಂಟ್ರ್ ಮಾಡ್ತೀನಿ. ಇದು ಅಭಿವೃದ್ಧಿ ಬಗ್ಗೆ ಮಾತ್ರ ಮಾತಾಡ್ತಿದ್ದೀನಿ. ಅವರು ಮಾತಾಡಲಿ ಅಂದರೆ, ಅಮ್ಮ ಆ್ಯಂಬುಲೆನ್ಸಿಂದ ಅವ್ರಿಗೆ ಭಯ ಬಂದಿದೆ. ಈಗಾಗಲೇ 2000 ಜನ ಅಮ್ಮ ಆ್ಯಂಬುಲೆನ್ಸ್ನ ಹೊಗಳ್ತಾ ಇದ್ದಾರೆ. ಅವ್ರು ಮಾತಾಡಲಿ, ಬೇರೆ ವೇದಿಕೆಯಲ್ಲಿ ಮುಟ್ಟು ನೋಡ್ಕೋಬೇಕು, ಹಂಗೆ ಮಾತಾಡ್ತೀನಿ. ಈಗ ಅದ್ರ ಮೇಲೆ ಫೋಟೋ ಇರುವಂಥದ್ದು ಕೂಡ ವ್ಯಂಗ್ಯ ಮಾಡಿದ್ದಾರೆ. ನೋಡಪ್ಪ, ನನ್ನ ಆ್ಯಂಬುಲೆನ್ಸು, ನನ್ನ ಫೋಟೋ ಹಾಕ್ಕೊತೀನಿ, ತಪ್ಪೇನಿದೆ? ಅವರು ಒಂದು 20 ಆ್ಯಂಬುಲೆನ್ಸ್ ಬಿಟ್ಟು ಫೋಟೋ ಹಾಕ್ಕೊಳಕ್ಕೆ ಹೇಳಿ, ಇಲ್ಲ ಫೋಟೋ ನಾನೇ ಪ್ರಿಂಟ್ ಹಾಕ್ಕೊಡ್ತೀನಿ, ಅವರು ಒಂದು 20 ಆ್ಯಂಬುಲೆನ್ಸ್ ಬಿಡೋಕ್ಕೆ ಹೇಳಿ. ಅಲ್ವ, ನಾನು 10 ಆ್ಯಂಬುಲೆನ್ಸ್ ಬಿಟ್ಟಿದ್ದೀನಲ್ಲ, 12 ಲಕ್ಷ ಖರ್ಚು ಮಾಡ್ತೀನಲ್ಲ, ಬಿಡ್ಬೋದಲ್ವ? ಹೋಗ್ಲಿ, ನಾನು ದಾನ ಧರ್ಮ ಮಾಡ್ತಿದ್ದೀನಿ, ಅದನ್ನು ಕಾಪಿ ಮಾಡೋಕ್ಕಾಗಬೇಕಲ್ಲ ರೀ. ಧೈರ್ಯ ಬೇಕಾಗಿರೋದು ದುಡ್ಡು ಸಂಪಾದನೆ ಮಾಡೋಕ್ಕಲ್ಲ, ಖರ್ಚು ಮಾಡೋಕ್ಕೆ. ನನಗೆ ಖರ್ಚು ಮಾಡೋ ದಮ್ಮಿದೆ. ಅವ್ರ ಹತ್ರ ದುಡ್ಡಿರ್ಬೋದು, ಖರ್ಚು ಮಾಡಲ್ಲ. ನಾನು ಅಪ್ಸೇಷನ ಖರ್ಚಾಸ್ತಾ ಇದನ್ನೇನು ಅದು ವಾಳ್ಳು ಏಮನ ಟಾರ್ಗೆಟ್ ಮಾಡಿ ಮಾತಾಡ್ತಾರೆ. ನನಗೂ ಅದೇ ಬೇಕು. ನನ್ನನ್ನು ಸ್ಟೇಟ್ ಲೀಡರ್ ಮಾಡಬೇಕು ಅಂತ BJP ಅವರು ಪ್ರಯತ್ನ ಪಡ್ತಿದ್ರೆ ನಾನು ಯಾಕೆ ಬೇಡ ಅನ್ಲಿ? ಶೇಂಡ್ರಪ್ಪ, ಬಿರಿನ್ ಶೇಂಡ. ಥ್ಯಾಂಕ್ ಯು. ಇಲ್ಲ, ಹೇಳಿದ್ದಾರೆ, ನಾನು ಎಕ್ಸೈಸ್ ಅವ್ರಿಗೆ ಮಾತಾಡಿದ್ದೀನಿ ಸರ್. ಇದು ಏನಾಗ್ತಿದೆ, ಇದು ವರ್ಷಗಳಿಂದ, ಒಂದು 50-60 ವರ್ಷಗಳಿಂದ ಒಂದು ಸ್ಟ್ರಾಂಗ್ ಬೆಲ್ಟು. ಇದು ಅವ್ರಿಗೆ ಎಲ್ಲಿಂದ ಸಪ್ಲೈ ಆಗುತ್ತೆ, ಯಾವ ಚಿಕ್ಕಬಳ್ಳಾಪುರದಿಂದ ಹೆಂಗೆ ಸಪ್ಲೈ ಆಗುತ್ತೆ, ಈ ಸಪ್ಲೈ ಚೈನ್ನ ಬ್ರೇಕ್ ಮಾಡ್ಬೇಕು ನಾವು. ನಾನು ಈಗಾಗಲೇ ಮನೆ ಬೀರಮಂಗಲಕ್ಕೆ ಹೋದಾಗ ಬಂತು, ಗ್ಯಾರಂಟಿ ಮನೆಗಳಲ್ಲಿ ಯಾರೆಲ್ಲ ಮಾರ್ತಾರೋ ಅಥೆಂಟಿಕ್ ಹಿಡಿದ್ರೆ ಮಾತ್ರ ಒಬ್ಬನಿಗೂ 3-6 ತಿಂಗಳು ಬೇಲ್ ಸಿಗಲ್ಲ ಅಂಥ ಸೆಕ್ಷನ್ಸ್ ಅಂತೂ ಹಾಕಿ ಒಳಕ್ಕೆ ಹಾಕ್ತೀವಿ. ಬಟ್ ಏನು ಅಂದರೆ, ಊರಲ್ಲಿ ಏನಾಗುತ್ತೆ, ಜನರು ಸಹಕಾರ ಬೇಕು. ಈಗ ಎಲ್ಲಿ ಮಾರ್ತಾರೆ ಹೇಳಿ ಅಂದರೆ, ಜನರಲ್ಲಾಗಿ ಏನಾಗುತ್ತೆ, ನಾ ಪೇರ್ ಶೋಪ್ತೆ ಏಮೈತನೋ ಅದಿದೆ. ಅದಕ್ಕೋಸ್ಕರ ನೋಡೋಣ, ಅದೆಲ್ಲ ಆದಮೇಲೆ ಕ್ಲಿಯರ್ ಮಾಡ್ತೀನಿ. ಥ್ಯಾಂಕ್ ಯು ಸರ್.